Sunlight paints the floorboards gold, a quiet story softly told. These open spaces feel so calm, a whispered peace within the home. Loft vibes in the afternoon, a gentle hazy kind of tune. Loft vibes in the afternoon, yeah, a hazy afternoon. ವಿಭಿನ್ನತೆಯಿಂದ ಕೂಡಿದ ಆಧುನಿಕ ಮನೆಯನ್ನು ಕಾಣಲು ನಾವಿಂದು ಬಂದಿರುವುದು ಸುಳ್ಯ ಕಸಬಾ ಗ್ರಾಮಕ್ಕೆ. ಇಲ್ಲಿರುವ ಒಂದು ಮನೆ ತನ್ನದೇ ಅಸ್ಮಿತೆಯನ್ನು ಹೊಂದಿ ಆಧುನಿಕವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದೆ. ಇಂದು ನಾವು ಇರುವಂಥದ್ದು ಸುಳ್ಯ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಾಹುಲ್ ಹಮೀದ್ ಕುತ್ತಮೊಟ್ಟೆ ಇವರ ಮನೆಯಲ್ಲಿ. ಆಧುನಿಕ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ಮನೆ ವಿಶೇಷವಾದ ಇಂಟೀರಿಯರ್ ಡಿಸೈನ್ನೊಂದಿಗೆ ಮಿಂಚುತ್ತಿದೆ ಮತ್ತು ಇದನ್ನು ನೀವು ಖಂಡಿತವಾಗಿ ನೋಡಲೇಬೇಕು. ಮನೆ ಅಂದರೆ ಅದು ಕೇವಲ ಗಾರೆ ಮತ್ತು ಇಟ್ಟಿಗೆಗಳ ಆಗರವಲ್ಲ, ಅದು ಒಂದು ದಿನದ ಕೊನೆಯಲ್ಲಿ ವಿಶ್ರಮಿಸಲು ಇರುವಂತಹ ಒಂದು ಸ್ಥಳ. ಇಂತಹ ಒಂದು ಮನೆಗೆ ಜೀವ ತುಂಬುವಂಥದ್ದೇ ಈ ರೀತಿಯ ಇಂಟೀರಿಯರ್ ಡಿಸೈನ್. ಒಂದು ಹೆಣ್ಣಿಗೆ ಆಭರಣ ಎಷ್ಟು ಮುಖ್ಯವೋ ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ಕೂಡ ಅಷ್ಟೇ ಮುಖ್ಯ. ಇಂಟೀರಿಯರ್ ಡಿಸೈನಲ್ಲಿ ಪ್ರಮುಖವಾಗಿರುವಂಥದ್ದು ಸ್ಥಳದ ಅತಿ ಜಾಗರೂಕತೆಯ ಉಪಯೋಗ ಮಾಡುವಿಕೆ. ಈ ಮನೆಯಲ್ಲಿ ನೀವು ಅದನ್ನು ಅತ್ಯಂತ ಚಂದವಾಗಿ ಕಾಣಬಹುದು. ಇದು ಈ ಮನೆಯ ಧನಾತ್ಮಕ ಕೇಂದ್ರ ಅಂತಲೇ ಹೇಳ್ಬೋದು. ಆಯತ್ ಅಲ್ ಕುರ್ಸಿ, ಇದು ಅರೇಬಿಕ್ ಕಾಲಿಗ್ರಫಿಯಲ್ಲಿ ಇರುವಂಥದ್ದು. ನಮಸ್ಕಾರ ವೀಕ್ಷಕರೇ, SK ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಇರುವಂಥದ್ದು ಸುಳ್ಯ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಶಾಹುಲ್ ಹಮೀದ್ ಕುತ್ತಮೊಟ್ಟೆ ಇವರ ಮನೆಯಲ್ಲಿ. ಶ್ರೀ ಶಾಹುಲ್ ಹಮೀದ್ ಕುತ್ತಮೊಟ್ಟೆ ಅವರ ಮನೆ ನೀವು ಖಂಡಿತವಾಗಿ ನೋಡಲೇಬೇಕು. ಅದರ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಒಳಗಿರುವಂತಹ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ನೀವು ಖಂಡಿತವಾಗಿ ನೋಡಲೇಬೇಕು. ಬನ್ನಿ, ಇವತ್ತು ಮನೆ ಯಾವ ರೀತಿ ಇದೆ ಮತ್ತು ಇಂಟೀರಿಯರ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡೋಣ. ಪ್ರಸ್ತುತ ನಾವು ಇರುವಂಥದ್ದು ಮನೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು. ಏನು ಅಂತ ಹೇಳಿದರೆ, ಇವರು ಇಟಾಲಿಯನ್ ಮಾರ್ಬಲನ್ನು ಉಪಯೋಗಿಸಿರುವಂತಹದ್ದು. ರೋಸ್ ಮಾರ್ಬಲ್ ಅಂತ ಹೇಳ್ತೇವೆ, ಇಟಾಲಿಯನ್ ಇದು. ಆ ಮಾರ್ಬಲನ್ನು ಉಪಯೋಗಿಸಿರುವಂಥದ್ದು. ಮತ್ತು ಇಲ್ಲಿ ಈ ಕಂಬವನ್ನು ನೋಡಿದರೆ ನೀವು ಏನು ಅಂತ ಹೇಳಿದರೆ, ಇದರಲ್ಲಿ ಟೆಕ್ಸ್ಚರನ್ನು ಉಪಯೋಗಿಸಿರುವಂಥದ್ದು. ಇದು ಈ ಸಾಮಾನ್ಯ ಕಂಬದಂತೆ ಕಂಡರೂ ಕೂಡ ಟೆಕ್ಸ್ಚರನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ಈ ರೀತಿ ಮಾಡಿರುವಂಥದ್ದು. ಮತ್ತು ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಕೂಡ ವಿಶೇಷವಾದ ಒಂದು ವೈಟ್ ಮಾರ್ಬಲನ್ನು ಉಪಯೋಗಿಸಿರುವಂಥದ್ದು. ಸಾಮಾನ್ಯ ಟೈಲ್ಸ್ಗಿಂತ ಇದು ಬಹಳ ಅತ್ಯುತ್ತಮವಾಗಿ, ಏನು ಅಂತ ಹೇಳಿದರೆ ಮಧ್ಯದಲ್ಲಿ ಈ ರೀತಿ ಕಟ್ ಪೀಸ್ಗಳು ಇರ್ತದಲ್ಲ, ಆ ರೀತಿ ಏನೂ ಕಾಣುವುದಿಲ್ಲ. ಮುಂದಕ್ಕೆ ಬರ್ತಾ ಇದ್ದಾಗೆ ನಾವು ಮನೆಯ ಮುಖ್ಯ ದ್ವಾರದ ಬಳಿ ಬಂದಿದ್ದೇವೆ. ಮನೆಯ ಮುಖ್ಯ ದ್ವಾರಕ್ಕೆ ಅವರು ಸಾಗುವಾಣಿ ಮರವನ್ನು ಉಪಯೋಗಿಸಿದ್ದಾರೆ. ಜೊತೆಗೆ ಇದರಲ್ಲಿ ಒಂದು ಸ್ಮಾರ್ಟ್ ಲಾಕನ್ನು ಕೂಡ ಉಪಯೋಗಿಸಿದ್ದಾರೆ. ಏನು ಅಂತ ಹೇಳಿದರೆ, ಈ ಸ್ಮಾರ್ಟ್ ಲಾಕಲ್ಲಿ ಇಲ್ಲಿ ಯಾರು ನಿಂತಿದ್ದಾರೆ ಅವರು ಒಳಗೆ ಕಾಣ್ತಾರೆ. ಮತ್ತು ಇಲ್ಲಿ ಬೆಲ್ ಕೂಡ ಮಾಡ್ಬೋದು. ನಂತರ ಇಲ್ಲಿ ಏನು ಅಂತ ಹೇಳಿದರೆ, ಇದು ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮುಖಾಂತರ ಹೋಗುವಂಥದ್ದು. ಫಿಂಗರ್ ಪ್ರಿಂಟ್ ಉಪಯೋಗಿಸಿ ಇದರ ಮನೆಗೆ ಒಳಗೆ ಹೋಗ್ಬೋದು. ಅಷ್ಟೇ ಅಲ್ಲದೆ ಕಾರ್ಡು ಕೂಡ ಉಪಯೋಗಿಸಿ ಕಾರ್ಡನ್ನು ಇಲ್ಲಿಗೆ ಅಟ್ಯಾಚ್ ಮಾಡೋ ಮುಖಾಂತರ ಸ್ಮಾರ್ಟ್ ಲಾಕ್ ಇದರ ಮನೆಗೆ ಪ್ರವೇಶ ಮಾಡ್ಬೋದು. ಈ ರೀತಿಯ ಒಂದು ಸ್ಮಾರ್ಟ್ ಲಾಕನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಇವರು. ಇಲ್ಲಿದೆ ನೋಡಿ, ಆಟೋಮೆಟಿಕ್ ಆಗಿ ಓಪನ್ ಆಗುವಂತಹ ಒಂದು ಲಿವಿಂಗ್ ರೂಮ್ನ ಬಾಗಿಲಿನ ವೈಶಿಷ್ಟ್ಯತೆ. ಈ ಲಿವಿಂಗ್ ರೂಮ್ನಲ್ಲಿ ನಾವು ತುಂಬ ವೈಶಿಷ್ಟ್ಯತೆಗಳನ್ನು ಕಾಣಬಹುದು. ಅಂದರೆ ಏನು ಅಂತ ಹೇಳಿದರೆ, ಇವರು ಒಂದು ಮನೆಯಲ್ಲಿ ಲಿವಿಂಗ್ ರೂಮಿಗೆ ಬೇಕಾದ ರೀತಿಯಲ್ಲಿ ಸೋಫಾ ಸೆಟ್ಗಳನ್ನು ಮಾಡಿರುವಂಥದ್ದು. ಅದಕ್ಕೆ ಕಲರ್ ಮ್ಯಾಚಿಂಗ್ ಕೂಡ ಅಷ್ಟೇ ಅದೇ ರೀತಿ ಮಾಡಿರುವಂಥದ್ದು. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಹ್ಯಾಂಡ್ ಮೇಡ್ ಪೇಂಟಿಂಗನ್ನು ಇವರು ಉಪಯೋಗಿಸಿರುವಂಥದ್ದು. ಇದು ಟರ್ಕಿಯ ಇಸ್ತಾಂಬುಲ್ ಇದೆಯಲ್ಲ, ಅಲ್ಲಿಯ ಒಂದು ಮಸೀದಿಯ ಒಂದು ಹ್ಯಾಂಡ್ ಮೇಡ್ ಕಲಾಕೃತಿ. ನಂತರ ನೀವು ಮುಂದಕ್ಕೆ ನೋಡೋದಿದ್ದರೆ,
ಇಲ್ಲಿ ಇವರು ಸ್ವಲ್ಪ ಓಪನ್ ಆಗಿ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ ಕಿಟಕಿಯನ್ನು ಓಪನ್ ಆಗಿ ಇಷ್ಟು ಕೊಟ್ಟಿದ್ದರೂ ಕೂಡ ಏನು ಅಂತ ಹೇಳಿದರೆ ಇದು ಟಫ್ ಅಂಡ್ ಗ್ಲಾಸ್, ಇಲ್ಲಿ ಉಪಯೋಗಿಸಿರುವಂಥದ್ದು ಸ್ವಲ್ಪ ಟಫ್ ಅಂಡ್ ಗ್ಲಾಸ್. ಇದು ಎಷ್ಟು ಹೊಡೆದ್ರೂ ಕೂಡ ಏನು ಆಗುವಂಥದ್ದಲ್ಲ ಈ ಗ್ಲಾಸ್. ಸೊ ಇಲ್ಲಿ ಇಷ್ಟು ಓಪನ್ ಆಗಿರುವಂಥ ಒಂದು ಗ್ಲಾಸನ್ನು ಇವರು ಕೊಟ್ಟಿದ್ದಾರೆ. ಮುಂದಕ್ಕೆ ಏನು ಅಂತ ಹೇಳಿದರೆ ಇಲ್ಲಿ ಟರ್ಕಿಯಿಂದಲೇ ಸ್ವಲ್ಪ ಇಂಪೋರ್ಟ್ ಮಾಡಿರುವಂತಹ ಒಂದು ಆನೆಕ್ಸ್ ಮಾರ್ಬಲನ್ನು ಉಪಯೋಗಿಸಿದ್ದಾರೆ. ಈ ಆನೆಕ್ಸ್ ಮಾರ್ಬಲ್ನ ವಿಶೇಷತೆ ಏನು ಅಂತ ಹೇಳಿದರೆ ಇದು ಪಾರದರ್ಶಕವಾಗಿದೆ ಮತ್ತು ಇದೇ ಹಿಂದೆ ಲೈಟಿಂಗ್ಸ್ ಹಾಕಿದರೆ ನಿಮ್ಮ ಲಿವಿಂಗ್ ರೂಮ್ಗೆ ಉತ್ತಮವಾದ ಒಂದು ಅಂದವನ್ನು ಕೊಡುವಂಥದ್ದು. ಇಂಟೀರಿಯರ್ ಡಿಸೈನ್ಗೆ ಇಂತಹ ಒಂದು ಮಾರ್ಬಲನ್ನು ಉಪಯೋಗಿಸುವುದರಿಂದ ಇನ್ನಷ್ಟು ಚೆಂದ ಕಾಣ್ತದೆ. ಇನ್ನು ಈ ಲಿವಿಂಗ್ ರೂಮ್ನಲ್ಲಿ ನೀವು 3 ಇತರ ವೈಶಿಷ್ಟ್ಯಗಳನ್ನು ನೋಡಬಹುದು. ಒಂದು ಏನು ಅಂತ ಹೇಳಿದರೆ ಮೇಲಿನ ಫ್ಯಾನ್ ನೋಡಿ, ಸ್ವಲ್ಪ ಏನು ಅಂತ ಹೇಳಿದರೆ ಸ್ವಲ್ಪ ಹಳೆ ಶೈಲಿಯ ಒಂದು ಫ್ಯಾನ್ನ ರೀತಿ ಕಾಣ್ತದೆ. ಅದು ಈ ಲಿವಿಂಗ್ ರೂಮಿಗೆ ತುಂಬ ಚೆಂದ ಕಾಣುವಂಥದ್ದು. ನಂತರ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ 2 ಬ್ಲ್ಯಾಕ್ ಕಲರಲ್ಲಿ ಡೈನಿಂಗ್ ಕೊಟ್ಟಿರುವಂಥದ್ದು, ಅಥವಾ ಏನಾದರೂ ಟೀ ಕಾಫಿ ಕುಡಿಲಿಕ್ಕೆ ಸ್ವಲ್ಪ ಇಟ್ಟಿರುವಂಥದ್ದು. ಅದು ಕೂಡ ಈ ಲಿವಿಂಗ್ ರೂಮ್ಗೆ ಬಹಳಷ್ಟು ಅಂದವನ್ನು ನೀಡ್ತದೆ. ಮುಂದಕ್ಕೆ ಒಂದು ಡಿಸೈನ್ ಆಗಿರುವಂತಹ ಲೈಟಿಂಗ್ಸ್ ಮೇಲೆ ಕೊಟ್ಟಿದ್ದಾರೆ. ಆ ಡಿಸೈನ್ ಆಗಿರೋ ಲೈಟ್ ಕೊಡ್ಬೋದು ನೋಡಿ, ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದಾರೆ. ಲಿವಿಂಗ್ ರೂಮಿಗೆ ಸ್ವಲ್ಪ ಇಂಥ ಡಿಸೈನನ್ನು ಕೊಟ್ಟಿರುವುದರಿಂದ ತುಂಬ ಚೆಂದ ಕಾಣ್ತದೆ. ಇಂಟೀರಿಯರ್ ಡಿಸೈನಲ್ಲಿ ನಾವು ಯಾವ ರೀತಿ ಇಂಟೀರಿಯರ್ ಡಿಸೈನ್ ಮಾಡ್ತೇವೆ ಅಂತ ಹೇಳುವಂಥದ್ದು ಪ್ರಮುಖವಾಗಿದೆ. ನೋಡಿ ಇಲ್ಲಿ ಏನಂತ ಹೇಳಿದರೆ ಸಿಂಪಲ್ ಐಡಿಯಾ ಉಪಯೋಗಿಸಿದ್ದಾರೆ. ಏನಂತ ಹೇಳಿದರೆ ಸ್ವಲ್ಪ ವೈಟ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ವೈಟ್ ಸ್ಟೋನ್ನ ಅಡಿಯಲ್ಲಿ ಎಲ್ ಇ ಡಿ ಸ್ಟ್ರಿಪ್ಸ್ ಉಪಯೋಗಿಸಿ ಸ್ವಲ್ಪ ಗಿಡಗಳು ಕಾಣುವ ರೀತಿ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ನೋಡಿ ಸಿಂಪಲ್ ಆಗಿದೆ, ಬಟ್ ನಿಮಗೆ ಮನೆಗೆ ಸ್ವಲ್ಪ ಇನ್ನೂ ಅಂದವನ್ನು ಕೊಡ್ತದೆ. ಇದು ಲಿವಿಂಗ್ ರೂಮ್ನ ಹತ್ತಿರನೇ ನೀವು ಧನಾತ್ಮಕ ಕೇಂದ್ರವನ್ನು ನೋಡ್ಬೋದು. ಆಯತುಲ್ ಕುರ್ಸಿ ಅಂತ ಈ ಮನೆಯದ್ದು. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಿದ್ದಾಗೆ ಮನೆಯ ಈ ಕಡೆಗೆ ಲಿವಿಂಗ್ ರೂಮ್ನ ಇತ್ಲಾಗೆ ಏನು ಬರ್ತದೆ ಅಂತ ಹೇಳಿದರೆ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಬರ್ತದೆ ನೋಡಿ. ಈ ಡೈನಿಂಗ್ ಟೇಬಲಿಗೆ ಸ್ವಲ್ಪ ಕಾರ್ಡ್ಸ್ ರೀತಿಯ ಒಂದು ಟೇಬಲನ್ನು ಉಪಯೋಗಿಸಿದ್ದಾರೆ. ಒಂದು 10 ಜನ ಆರಾಮ್ಸೆ ಕೂತ್ಕೊಳ್ಳುವಷ್ಟು ಒಂದು ಜಾಗ ಇದೆ ಇಲ್ಲಿ. ಆನಂತರ ಏನು ಅಂತ ಹೇಳಿದರೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಚೇರ್ ಕೊಟ್ಟಿದ್ದಾರೆ. ಮತ್ತೇನು ಅಂತ ಹೇಳಿದರೆ ಇಲ್ಲಿ ಒಂದು ಡಿಸೈನಿಗೋಸ್ಕರ ಸ್ವಲ್ಪ ಒಂದು ಗಿಡದ ರೀತಿಯಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಮುಂದಕ್ಕೆ ಏನು ಅಂತ ಹೇಳಿದರೆ ಇಲ್ಲಿ ಹ್ಯಾಂಡ್ ವಾಶಿಗೆ ಊಟ ಮಾಡಿ ಹ್ಯಾಂಡ್ ವಾಶಿಗೆ ಇಲ್ಲಿ ಸ್ಥಳವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಹ್ಯಾಂಡ್ ವಾಶ್ನ ಪ್ಲೇಸ್ ಕೂಡ ಇನ್ನೂ ಅಂದವಾಗಿ ಕಾಣುವ ರೀತಿಯಲ್ಲಿ ಸ್ವಲ್ಪ ಆ್ಯಂಟಿಕ್ ರೀತಿಯಲ್ಲಿ ನೋಡಿ 2 ಹೂದಾನಿಗಳನ್ನಾಗಿರ್ಬೋದು ಕೊಟ್ಟಿರುವಂಥದ್ದು. ಮುಂದಕ್ಕೆ ನಾವು ಇಂಟೀರಿಯರ್ ಡಿಸೈನ್ ಸ್ವಲ್ಪ ನೋಡಿ ಇಲ್ಲಿ ಯಾವ ರೀತಿ ಇಂಟೀರಿಯರ್ ಡಿಸೈನನ್ನು ಉಪಯೋಗಿಸಿದ್ದಾರೆ ಅಂತೇಳಿ. ಗ್ಲಾಸ್ ಏನಿದೆ ಅಂದರೆ ಕನ್ನಡಿ ರೀತಿಯ ವಸ್ತುಗಳನ್ನು ಉಪಯೋಗಿಸಿ, ನಂತರ ಇಲ್ಲಿ ಟೆಕ್ಸ್ಚರನ್ನು ಉಪಯೋಗಿಸಿ ಸ್ವಲ್ಪ ಗೋಡೆ ಇನ್ನೂ ಅಂದವಾಗಿ ಕಾಣುವಂತೆ ಮಾಡಿದ್ದಾರೆ. ಮುಂದಕ್ಕೆ ನಾವು ಈ ಮನೆಯ ಒಂದು ಮೇನ್ ಬೆಡ್ರೂಮನ್ನು ನೋಡುವ, ಅಂದರೆ ಮಾಸ್ಟರ್ ಬೆಡ್ರೂಮ್ ಅಂತ ನಾವೇನು ಹೇಳ್ತೇವೆ ಆ ಬೆಡ್ರೂಮ್ಗೆ ನಾವು ಹೋಗುವ. ಈಗ ಬೆಡ್ರೂಮ್ಗೆ ಹೋಗುವ ಮೊದಲು ನಮಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುವಂಥದ್ದು. ಬೆಡ್ರೂಮ್ನ ಪಕ್ಕದಲ್ಲೇ ಸ್ವಲ್ಪ ಡ್ರೆಸ್ಸಿಂಗ್ ರೂಮ್ ಇಟ್ಟಿದ್ದಾರೆ. ಡ್ರೆಸ್ಸಿಂಗ್ ರೂಮ್ ಕನ್ನಡಿ, ಅನಂತರ ಸ್ವಲ್ಪ ಡಿಸೈನ್ ಆಗಿ ಈ ರೀತಿಯ ವಸ್ತುಗಳನ್ನು ಇಲ್ಲಿ ಇಟ್ಟು ಸ್ವಲ್ಪ ಆ್ಯಂಟಿಕ್ ಲುಕ್ಕಿಗೆ ನೋಡಿ ಇಲ್ಲಿ ಈ ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ. ನಂತರ ಏನು ಅಂತ ಹೇಳಿದರೆ ಸ್ವಲ್ಪ ಮೇಕಪ್ ಐಟಮ್ಸ್, ಇದು ಮುಖ್ಯವಾಗಿ ಮಹಿಳೆಯರಿಗೆ ಬೇಕಾಗುವಂಥದ್ದು ಮೇಕಪ್ ಐಟಮ್ಸ್ ಕೂಡ ಇಲ್ಲೇ ಇಟ್ಟಿದ್ದಾರೆ, ಡ್ರೆಸ್ಸಿಂಗ್ ರೂಮ್ ಆಗಿರುವ ಕಾರಣ. ಮುಂದಕ್ಕೆ ಇಲ್ಲೇ ಬಾತ್ರೂಮ್ ಕೂಡ ಇಟ್ಟಿದ್ದಾರೆ ನೋಡಿ. ಬಾತ್ರೂಮ್ ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ದಾರೆ. ಬಾತ್ರೂಮ್ನಲ್ಲಿ 2 ಏರಿಯಾ ಇಟ್ಟಿದ್ದಾರೆ. ಸ್ವಲ್ಪ ಡ್ರೈ ಏರಿಯಾ ಈ ಕಡೆ ಇಟ್ಟಿದ್ದಾರೆ, ವೆಟ್ ಏರಿಯಾ ಈ ಕಡೆ ಇಟ್ಟಿದ್ದಾರೆ. ಅದಾದ ನಂತರ ನಮಗೆ ಮುಂದಕ್ಕೆ ಬೆಡ್ರೂಮ್ ಸಿಗುವಂಥದ್ದು ಬಲಬದಿಗೆ. ಬೆಡ್ರೂಮ್ ಈ ಕಡೆ ಇದೆ. ಬೆಡ್ರೂಮಿಗೆ ಈಗ ನಾವು ಹೋಗಿ ನೋಡೋ ಮಾಸ್ಟರ್ ಬೆಡ್ರೂಮ್ ಇದು. ಯಾವ ರೀತಿ ಮಾಸ್ಟರ್ ಬೆಡ್ರೂಮ್ ಇದೆ ಅಂತ ಹೇಳಿ ನೋಡಿ. ಬರ್ತಿದ್ದಾಗೆ ಸ್ವಲ್ಪ ವಿಶಾಲವಾಗಿದೆ ಈ ಮಾಸ್ಟರ್ ಬೆಡ್ರೂಮ್ ಆಗಿದೆ ಏನು, ಅದು ವಿಶಾಲವಾಗಿದೆ. ಒಂದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಳಸಿದ್ದಾರೆ. ಒಂದು ಪರ್ಪಲ್ ಆಗಿರ್ಬೋದು, ನಂತರ ವೈಟ್, ಈ ರೀತಿಯ ಕಲರ್ ಕಾಂಬಿನೇಷನ್ನು ಬಳಸಿದ್ದಾರೆ. ಮನೆಯ ಹೊರಗೆ ಕೂಡ ಅಷ್ಟೇ ಸ್ವಲ್ಪ ವ್ಯೂ ಕಾಲನಿ ಅಂತ ಹೇಳಿ ಸ್ವಲ್ಪ ಓಪನ್ ಆಗಿರುವ ಕಿಟಕಿ, ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಬಳಸಿದ್ದಾರೆ ಇದನ್ನು. ನಂತರ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಆರಾಮ್ಸೆ ಕೂತ್ಕೊಳ್ಳಿಕ್ಕೆ ಒಂದು ವೈಟ್ ಚೇರನ್ನು ಕೂಡ
ಇಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಸಿ ಸಿ ಕ್ಯಾಮರಾ ಏನಿದೆ ಮಾಸ್ಟರ್ ಬೆಡ್ರೂಮ್ನಲ್ಲಿ, ಅದನ್ನು ಸಿ ಸಿ ಕ್ಯಾಮರಾ ವಿಡಿಯೋ ನೋಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದರ ಹಿಂದೆ ಸ್ವಲ್ಪ ಫೈಬರ್ ಉಪಯೋಗಿಸಿ ಸ್ವಲ್ಪ ಡಿಸೈನ್ ಆಗಿ ಇಂಟೀರಿಯರ್ ಡಿಸೈನ್ ಇಲ್ಲಿ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ನಲ್ಲಿ ಒಂದು ಕ್ಲಾಕ್ ಕೂಡ ಅಷ್ಟೇ, ನೀವು ಇಲ್ಲಿ ನೋಡಿದರೆ ಒಂದು ವಿಶೇಷವಾದ ಕ್ಲಾಕ್ ನೋಡ್ಬೋದು. ಕ್ಲಾಕ್ ಬಹಳ ಚೆನ್ನಾಗಿ ಕಾಣ್ತದೆ ಈ ರೀತಿ ಇಡುವುದರಿಂದ. ಮುಂದಕ್ಕೆ ನಾವು ಲಿವಿಂಗ್ ರೂಮ್ನ ಪಕ್ಕದಲ್ಲೇ ಒಂದು ಸ್ವಲ್ಪ ಮನೆಯವರೆಲ್ಲ ಕೂತು ಫ್ರೀ ಟೈಮಲ್ಲಿ ಟಿ ವಿ ನೋಡಲಿಕ್ಕೆ 2 ಸೋಫಾ ಸೆಟ್ಟನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಯುನಿಕ್ ಆಗಿರುವಂಥ ಒಂದು ಟೇಬಲನ್ನು ಇಟ್ಟಿರುವಂಥದ್ದು, ಸ್ವಲ್ಪ ರೌಂಡ್ ಶೇಪಲ್ಲಿ ಬಂದಿದೆ, ಸ್ವಲ್ಪ ಯುನಿಕ್ ಆಗಿದೆ ನೋಡಿ ಯಾವ ರೀತಿ ಚೆನ್ನಾಗಿದೆ ಅಂತೇಳಿ. ಅದೇ ರೀತಿ ಇಲ್ಲಿ ಒಂದು ಟಿ ವಿ ಇಟ್ಟಿದ್ದಾರೆ. ಅದರ ಜೊತೆಗೆ ಸ್ವಲ್ಪ ಆ್ಯಂಟಿಕ್ಕಾಗಿ ಕಾಣಲಿಕ್ಕೆ ನೋಡಿ ಯಾವ ರೀತಿ ಚೆನ್ನಾಗಿರುವಂಥ 2 ವಸ್ತುಗಳನ್ನು ಇಟ್ಟಿದ್ದಾರೆ. ಇದು ಸ್ವಲ್ಪ ಡಿಸೈನಿಗೆ ಉಪಯೋಗಿಸಿರುವಂಥದ್ದು. ಮುಂದಕ್ಕೆ ಅದೇ ರೀತಿ ಒಂದು ವಿಶೇಷವಾದಂಥ ಒಂದು ಫ್ಯಾನನ್ನು ಇಲ್ಲಿ ಇಟ್ಟಿದ್ದಾರೆ. ಮುಂದಕ್ಕೆ ಇಲ್ಲಿ ಸ್ಟ್ರಕ್ಚರ್ ಅನ್ನು ಉಪಯೋಗಿಸಿ ಮಾಡಿರುವಂಥ, ಇದು ಆ್ಯಕ್ಚುಲಿ ಟೈಲ್ಸ್ ಉಪಯೋಗಿಸಿರುವಂಥದ್ದು. ಈ ಭಾಗಕ್ಕೆ ಟೈಲ್ಸನ್ನು ಉಪಯೋಗಿಸಿದ್ದಾರೆ ಇವರು. ಸ್ವಲ್ಪ ಡಿಸೈನಿಗೆ ಕಾಣಲಿಕ್ಕೆ ಸ್ವಲ್ಪ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಯಾವ ರೀತಿ ಚೆನ್ನಾಗಿ ಕಾಣಲಿಕ್ಕೆ ಸ್ವಲ್ಪ ಹೆಚ್ಚು ಇಲ್ಲಿ ಮಹತ್ವವನ್ನು ಇವರು ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ನೋಡಿ, ಇದರ ಒಳಗೆ ಹೋಗಿ ನೋಡುವ. ಆ್ಯಕ್ಚುಲಿ ಈ ಬಾಗಿಲು ಕೂಡ ಅಷ್ಟೇ, ಇದು ಸಾಗವಾನಿಂದಲೇ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೋಡಿ, ಇನ್ನೊಂದು ಬೆಡ್ರೂಮ್ ಇದು. ಈ ಬೆಡ್ರೂಮ್ನಲ್ಲಿ ಕರ್ಟನ್ಸ್ ಕೂಡ ಅಷ್ಟೇ, ಸ್ವಲ್ಪ ಬೆಳಕು ಬರಲಿಕ್ಕೆ ಒಂದು ಕರ್ಟೈನ್, ನಂತರ ಇದು ಏನು ಅಂತ ಹೇಳಿದರೆ ಇನ್ನೊಂದು ಬೆಳಕು ಬರದ ಹಾಗೆ ಇನ್ನೊಂದು ಕರ್ಟೈನನ್ನು ಉಪಯೋಗಿಸಿದ್ದಾರೆ. ಇಸ್ತ್ರಿ ಹಾಕಲಿಕ್ಕೆ ಕೂಡ ಅಷ್ಟೇ ಇನ್ನೊಂದು ವಿಶೇಷವಾದ ಟೇಬಲನ್ನು ಇವರು ಉಪಯೋಗಿಸಿದ್ದಾರೆ. ಮುಂದಕ್ಕೆ ಏನು ಅಂತ ಹೇಳಿದರೆ ಇಲ್ಲಿ ಒಂದು ಬಟ್ಟೆ ಇಡಲಿಕ್ಕೆ ನೋಡಿ, ಬಟ್ಟೆ ಇಡಲಿಕ್ಕೂ ಸ್ವಲ್ಪ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇಲ್ಲಿ ಬಟ್ಟೆಯನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ಬಟ್ಟೆಯನ್ನು ಇಡಲಿಕ್ಕೆ ಇಲ್ಲಿ ಸ್ಪೇಸ್ ಇದೆ. ಮುಂದಕ್ಕೆ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ, ಈ ಗೋಡೆಗೆ ಇಲ್ಲಿ ನಾರ್ಮಲ್ ಗೋಡೆ ಥರ ಕಾಣ್ಬೋದು, ಆ್ಯಕ್ಚುಲಿ ಇದೇನು ಅಂತ ಹೇಳಿದರೆ ಸ್ಟ್ರಕ್ಚರನ್ನು ಉಪಯೋಗಿಸಿ ಮಾಡಿದ್ದಾರೆ ಇಲ್ಲಿ. ಮುಂದಕ್ಕೆ ಇಲ್ಲಿಗೆ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ ಇವರು. ಬೆಡ್ರೂಮ್ನ ಇದರ ಮೇಲೆ ನೋಡಿ, ಇದು ಬಟ್ಟೆ ರೀತಿಯ ಮೆಟೀರಿಯಲ್ ಇದು, ಅದನ್ನು ಉಪಯೋಗಿಸಿ ಇಲ್ಲಿ ಒಂದು ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ. ಮುಂದಕ್ಕೆ ನಾವು ಈ ಮನೆಯ ಕಿಚನ್ ಪ್ರದೇಶವನ್ನು ನೋಡಲಿಕ್ಕಿದ್ದೇವೆ. ಕಿಚನ್ ಪ್ರದೇಶದಲ್ಲಿ ಕೂಡ ಅಷ್ಟೇ, ಅದು ಬಾಗಿಲಾಗಿರ್ಬೋದು, ಈ ದಾರಂದ ಪ್ರದೇಶ ಆಗಿರ್ಬೋದು, ಸಾಗುವಾಣಿಯಲ್ಲೇ ಮಾಡಿದ್ದಾರೆ. ಮುಂದಕ್ಕೆ ಇಲ್ಲಿ ಒಂದು ಪ್ರದೇಶ ನೋಡಿ, ಏನು ಅಂತ ಹೇಳಿದರೆ ನಿಮಗೆ ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಎಲ್ಲಿಗಾಗಿ ಹೋಗಬೇಕು ಅಂತ ಇದ್ದರೆ ಈ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಅಲ್ಲಿ ಒಂದು ಫ್ಯಾನ್ ಕೂಡ ಇಟ್ಟಿದ್ದಾರೆ ಬ್ರೇಕ್ಫಾಸ್ಟಿಗೆ ಅನುಕೂಲ ಆಗುವಾಗೆ, ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲೇ ಲೈಟಿಂಗ್ಸ್ ಇಟ್ಟಿದ್ದಾರೆ. ಮುಂದಕ್ಕೆ ಏನಂತ ಹೇಳಿದರೆ ಸ್ವಲ್ಪ ಡಿಸೈನ್ ಆಗಿ ಅಲ್ಲಿ ಪ್ಲೇಸ್ ಇಟ್ಟಿರುವಂಥದ್ದು. ಅದರಲ್ಲಿ ಏನು ಅಂತ ಹೇಳಿದರೆ ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು, ನಿಮಗೆ ಬೇಕಾದ ಟೈಮಿಂಗ್ಸ್ ನೋಡಲಿಕ್ಕೆ ಟೈಮ್ ಆಗಿರ್ಬೋದು, ಅನಂತರ ಫುಡ್ಸ್ ಇಡಲಿಕ್ಕೆ ಸ್ವಲ್ಪ ಜಾಗ ಆಗಿರ್ಬೋದು, ಈ ರೀತಿಯ ಒಂದು ಸ್ಪೇಸನ್ನು ಇಟ್ಟಿದ್ದಾರೆ. ಅದೇ ರೀತಿ ಈಗ ಇಲ್ಲಿ ಕಿಚನ್ನಲ್ಲಿ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿದರೆ ಇಲ್ಲಿ ನೋಡಿ, ಸ್ವಲ್ಪ ಸ್ಪೇಸನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ದಾರೆ. ಸ್ಪೇಸನ್ನು ನೋಡಿ ಈ ರೀತಿ ಒಂದು ಎಲ್ಲಿದ್ರೆ ಇದರಲ್ಲಿ ನಿಮಗೆ ಬೇಕಾದ ಐಟಮ್ಸನ್ನೆಲ್ಲ ಇಡಲಿಕ್ಕೆ ಸ್ವಲ್ಪ ಸ್ಪೇಸನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಸ್ವಲ್ಪ ಮಾಡರ್ನ್ ಆಧುನಿಕ ಶೈಲಿಯಲ್ಲಿ ಸ್ವಲ್ಪ ವಾಶ್ ಮಾಡಲಿಕ್ಕೆ ಸ್ಥಳವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಇಲ್ಲಿ ನೋಡಿ, ಇದೇ ರೀತಿ ಆಧುನಿಕವಾಗಿಯೇ ಎಲ್ಲ ಚಿಮಿನಿ ಆಗಿರ್ಬೋದು, ನಂತರ ಇಲ್ಲಿ ಒಲೆ ಆಗಿರ್ಬೋದು ಇದನ್ನು ಉಪಯೋಗಿಸಿರುವಂಥದ್ದು. ಅದೇ ರೀತಿ ಓವನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಸ್ವಲ್ಪ ಇನ್ನೂ ಹೊಸ ರೀತಿಯ ಹೊಸ ಆಧುನಿಕತೆಯನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಇನ್ನು ಈ ಮನೆಯ ಮೊದಲನೇ ಮಹಡಿಗೆ ಹೋಗಲಿಕ್ಕೆ ಒಂದು ವಿಶೇಷವಾದ ಮೆಟ್ಲನ್ನು ಕೊಟ್ಟಿದ್ದಾರೆ. ಮರದಿಂದಲೇ ತಯಾರಿಸಿರುವಂಥ ಮೆಟ್ಲಿದು. ಆ ಮೆಟ್ಲನ್ನು ನೋಡಿ, ಇದರಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದರೆ, ನಾನು ಇದರ ಮೊದಲ ಮೆಟ್ಲಿಗೆ ಕಾಲಿಡ್ತಿದ್ದಾಗೆ ಇದರ ಲೈಟಿಂಗ್ಸ್ ಆನ್ ಆಗ್ತಾ ಹೋಗ್ತದೆ ನೋಡಿ. ಯಾವ ರೀತಿ ಅಂತ ಹೇಳಿದರೆ, ನಮಗೆ ಮುಂದಕ್ಕೆ ಹೋಗಬೇಕಿದ್ರೆ ಅದರ ಲೈಟಿಂಗ್ಸ್ ಅದೇ ಆಗಿ ಆನ್ ಆಗ್ತಾ ಹೋಗ್ತದೆ. ಆ ರೀತಿಯ ಒಂದು ಸೆನ್ಸರ್ ಇಟ್ಟಿರುವಂಥದ್ದು ಇದರಲ್ಲಿ. ನಂತರ ಇದಕ್ಕೆ ನಾವು ಮೆಟ್ತಿದ್ದಾಗೆ ನೋಡಿ, ಇದರಲ್ಲಿ ಏನಂತ ಹೇಳಿದರೆ ಕೋಲ್ಡ್ ಫೀಲ್ ಆಗೋದಿಲ್ಲ. ಮರವನ್ನು ಉಪಯೋಗಿಸಿರುವ ಕಾರಣ ನಮಗೆ ಇದರಲ್ಲಿ ಮೆಟ್ಟುವಾಗಾಗಿರ್ಬೋದು, ಎಲ್ಲ ಹೋಗುವಾಗಾಗಿರ್ಬೋದು ಅಷ್ಟೊಂದು ಕೋಲ್ಡ್ ಫೀಲ್ ಆಗೋದಿಲ್ಲ. AC ಹಾಕಿದರೂ ಕೂಡ ಅಷ್ಟೊಂದು ಕೋಲ್ಡ್ ಫೀಲ್ ಆಗೋದಿಲ್ಲ ನಮಗೆ. ಮುಂದಕ್ಕೆ ನಾವು ಮೊದಲನೇ ಮಹಡಿಗೆ ಬರ್ತಾ ಇದ್ದೇವೆ. ಇಲ್ಲಿ ನೀವು ಇಲ್ಲಿ ಮೆಟ್ಲ ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಗ್ಲಾಸನ್ನು ಉಪಯೋಗಿಸಿ, ಬದಿಯಲ್ಲಿ ಗ್ಲಾಸನ್ನು ಉಪಯೋಗಿಸಿ, ಮರವನ್ನು ಉಪಯೋಗಿಸಿ ಮೆಟ್ಟಿಲನ್ನು ಮಾಡಿರುವಂಥದ್ದು. ಮುಂದಕ್ಕೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ವೈಟ್ ಕಲರ್ ಸ್ವಲ್ಪ ಬ್ರೌನಿಷ್ ಕಲರಲ್ಲಿ ಇಟಾಲಿಯನ್ ಮಾರ್ಬಲನ್ನು ಮಾಡಿರುವಂಥದ್ದು, ಅಂದರೆ ಉಪಯೋಗಿಸಿರುವಂಥದ್ದು.
ಮುಂದಕ್ಕೆ ನೋಡಿ ಇಲ್ಲಿ ಒಂದು ಹೋಮ್ ಥಿಯೇಟ್ರ್ ಥರ ಕೊಟ್ಟಿರುವಂಥದ್ದು. ಆ ಹೋಮ್ ಥಿಯೇಟ್ರಲ್ಲಿ ನೋಡಿ 1 2 3 4 ಸೋಫಾ ಸೆಟ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಈಸಿ ಚೇರ್ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಇಲ್ಲಿಗೊಂದು ಬಟ್ಟೆಯಲ್ಲಿ ಸ್ವಲ್ಪ ಕಾರ್ಪೆಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ನೆಲಕ್ಕೆ ಏನು ಅಂತ ಹೇಳಿದರೆ ಮರವನ್ನು ಉಪಯೋಗಿಸಿದ್ದಾರೆ. ನಂತರ ಇಲ್ಲಿ ಟಿ ವಿ ಬರ್ತದೆ ನೋಡಿ, ಇಲ್ಲಿ ಟಿ ವಿ ಬರ್ತದೆ. ನಂತರ ಇದರ ಹಿಂದೆ ಟೈಲ್ಸ್ ಉಪಯೋಗಿಸಿದ್ದಾರೆ ಇವರು. ನಂತರ ಮೇಲೆ ನೋಡಿದರೆ ಇಲ್ಲಿ ಅಲ್ಲಿ ಕೂಡ ಮರದಲ್ಲಿ ಉಪಯೋಗಿಸಿ ಅದರಿಂದ ನಂತರ ಒಂದು ದೊಡ್ಡದಾದ ಒಂದು ಲೈಟ್ ಬರುವಂಥದ್ದು. ಅದೇ ರೀತಿ ಇಲ್ಲಿಂದ ಒಂದು ಹ್ಯಾಂಡ್ ಮೇಡ್ ನೋಡಿ ಕಲಾಕೃತಿ. ಹೋಮ್ ಥಿಯೇಟರ್ನ ನಂತರ ಇಲ್ಲಿ ನೋಡಿ ಹೊರಗೆ ತುಂಬ ಚೆನ್ನಾಗಿದೆ ವ್ಯೂ. ಏನಂತ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನಿಂತು ಹೊರಗಡೆ ನೋಡಿದರೆ ಒಳ್ಳೆ ವ್ಯೂ, ಆ ಕಡೆ ಪೂಮಲೆ ಕಾಡು ಏನಿರ್ಬೋದು ಅದು ಕಾಣ್ತದೆ. ಹೋಮ್ ಥಿಯೇಟರ್ನ ಪಕ್ಕದಲ್ಲೇ ಒಂದು ಪ್ರೇಯರ್ ರೂಮ್ ಇದೆ ನೋಡಿ, ಇಲ್ಲಿ ಪ್ರೇ ಮಾಡಲಿಕ್ಕೆ ಸ್ವಲ್ಪ ಪ್ಲೇಸ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ಗೆಸ್ಟಿಗೋಸ್ಕರ ಬೆಡ್ರೂಮ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಣ್ಣ ನೋಡಿ ಗ್ಲಾಸಿಂದ ಸ್ಲೈಡ್ ಮಾಡುವಂಥ ಒಂದು ಬಾಗಿಲು. ಇಲ್ಲಿ ಮುಂದಕ್ಕೆ ಹೋದರೆ ಗೆಸ್ಟ್ಗಳಿಗೆ ಏನಾದರೂ ಇಲ್ಲಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಆ ರೀತಿಯ ಒಂದು ಏರಿಯಾ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಬಾತ್ರೂಮ್ ಕೊಟ್ಟಿದ್ದಾರೆ. ಬಾತ್ರೂಮಲ್ಲೂ ಅಷ್ಟೇ ಏನಂದರೆ ವೆಟ್ ಮತ್ತು ಡ್ರೈ ಏರಿಯಾ 2 ರೀತಿಯದ್ದು ಕೊಟ್ಟಿದ್ದಾರೆ. ಮುಂದಕ್ಕೆ ಗೆಸ್ಟ್ ಬೆಡ್ರೂಮ್ ನೋಡೋದಿದ್ರೆ ನಾವು ಇಲ್ಲಿ ನೋಡಿ, ಗೆಸ್ಟ್ ಬೆಡ್ರೂಮಿಗೂ ಅಷ್ಟೇ ಅವರು ಏನು ಅಂತ ಹೇಳಿದರೆ ಮರವನ್ನು ಉಪಯೋಗಿಸಿದ್ದಾರೆ ನೆಲಕ್ಕೆ. ಸ್ವಲ್ಪ ಅಂದವಾಗಿ ಕಾಣಲಿಕ್ಕೆ ಇಲ್ಲಿ ಅದೇ ರೀತಿ ಒಂದು ವೈಟ್ ಕಲರಿದ್ದು ಒಂದು ಚೇರನ್ನು ಉಪಯೋಗಿಸಿದ್ದಾರೆ. ಮುಂದಕ್ಕೆ ಇಲ್ಲಿ ಅಷ್ಟೇ ಇಂಟೀರಿಯರ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆಂದ ಕಾಣ್ತದೆ ನೋಡಿ. ಅಲ್ಲಿ ಆ ರೀತಿಯ ಒಂದು ಲೈಟಿಂಗ್ಸ್ ಬಂದಿರೋದ್ರಿಂದ, ಅದೇ ರೀತಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಇದು ಗೋಡೆಗೆ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ತುಂಬ ಚೆಂದ ಕಾಣ್ತದೆ ಇದು, ಈ ರೀತಿಯ ವಾಲ್ಪೇಪರ್ ಉಪಯೋಗಿಸಿರೋದ್ರಿಂದ. ಅದೇ ರೀತಿ 2 ಪೇಂಟಿಂಗ್ಸನ್ನು ಹಾಕಿದ್ದಾರೆ ನೋಡಿ, ತುಂಬ ಚೆಂದ ಕಾಣ್ತದೆ. ಫುಲ್ಲಿ ಸೆಂಟ್ರಲೈಸ್ಡ್ AC ಉಪಯೋಗಿಸಿದ್ದಾರೆ, ಮೇಲೆ ನೀವು ನೋಡ್ಬೋದು. ಇನ್ನು ಕಿಡ್ಸ್ ಬೆಡ್ರೂಮ್ ನಾವೀಗ ನೋಡ್ತಿದ್ದೇವೆ. ಕಿಡ್ಸ್ ಬೆಡ್ರೂಮನ್ನು ಕಾನ್ಸೆಪ್ಟ್ ನೋಡಿ ನೀವು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಕಿಡ್ಸ್ ಬೆಡ್ರೂಮಿಗೆ ವಿಶೇಷವಾಗಿ ಇಲ್ಲಿ ಒಂದು ಸ್ಟಾರ್ ಅಥವಾ ನಕ್ಷತ್ರದ ರೀತಿಯ ಒಂದು, ಆಕಾಶದಲ್ಲಿ ರಾತ್ರಿ ಯಾವ ರೀತಿ ನಕ್ಷತ್ರಗಳು ಕಾಣ್ತದೋ ಅದೇ ರೀತಿಯ ಒಂದು ವಾಲ್ಪೇಪರನ್ನು ಉಪಯೋಗಿಸಿದ್ದಾರೆ. ಇಲ್ಲಿ ತುಂಬ ಚೆಂದ ಕಾಣ್ತದೆ, ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗ್ತದೆ. ಅದೇ ರೀತಿ ಮಕ್ಕಳಿಗೆ ನೋಡಿ, ಮಕ್ಕಳಿಗೆ ಇಷ್ಟವಾಗಲಿಕ್ಕೆ ಏನಾದರೂ ಅವರ ಆಟದ ಸಾಮಾನಾಗಿರ್ಬೋದು, ಅವರಿಗೆ ನೋಡಲಿಕ್ಕೆ ಯಾವುದೆಲ್ಲ ಖುಷಿ ಆಗ್ತದೆ ಅಂಥದ್ದನ್ನು ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ಸ್ಟಡಿ ಮಾಡಲಿಕ್ಕೆ, ಏನಾದರೂ ಹೋಮ್ವರ್ಕ್ ಮಾಡಲಿಕ್ಕೆ ಅಂಥದಕ್ಕೆ ಇಲ್ಲಿ ಸ್ಪೇಸ್ ಇದೆ ನೋಡಿ. ಅದೇ ರೀತಿ ಏನಾದರೂ ಮಕ್ಕಳ ಡ್ರೆಸ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಏನಾದರೂ ಆಟದ ಸಾಮಾನು ಕೂಡ ಆಗಿರ್ಬೋದು, ಮಕ್ಕಳು ಜಾಸ್ತಿ ಆಟದ ಸಾಮಾನು ಯೂಸ್ ಮಾಡ್ತಾರಲ್ಲ ಅಂಥದ್ದನ್ನು ಇಡಲಿಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮುಂದಕ್ಕೆ ಇಲ್ಲಿ ನೋಡಿ ಮಕ್ಕಳದು ವಿಶೇಷವಾಗಿ ಅವರ ಇಷ್ಟದ ಕಲರ್ ಉಪಯೋಗಿಸಿ 2 ಬೆಡ್ ಮಾಡಿದ್ದಾರೆ ಮಕ್ಕಳಿಗೆ. 2 ಮಕ್ಕಳಿಗೆ 2 ಬೆಡ್ಡನ್ನು, ಇಲ್ಲಿ ಒಂದು ಬೆಡ್, ಇಲ್ಲಿ ಒಂದು ಬೆಡ್. ಅವರಿಗೆ ಯಾವ ರೀತಿಯ ಬೆಡ್ ಇಷ್ಟ ಅದೇ ರೀತಿಯ ಬೆಡ್ಡನ್ನು ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಅದೇ ರೀತಿ ತಗೊಂಡಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಡಾರ್ಕ್ ಆಗಿ ಅಟ್ರಾಕ್ಟಿವ್ ಕಲರ್ ತುಂಬ ಇಷ್ಟ ಆಗ್ತದೆ, ಅದಕ್ಕೆ ಈ ರೀತಿಯ ಒಂದು ಕಲರ್ ಬೆಡ್ಡಲ್ಲಿ ಉಪಯೋಗಿಸಿದ್ದಾರೆ ಇವರು. ಮುಂದಕ್ಕೆ ಇಲ್ಲಿ ಕೂಡ ಅಷ್ಟೇ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಮಕ್ಕಳ ಡ್ರೆಸ್ಸನ್ನು ಇಡಲಿಕ್ಕೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ನಂತರ ಮಕ್ಕಳಿಗೆ ಡ್ರೆಸ್ಸಿಂಗ್ ಆಗಿರ್ಬೋದು ಮಾಡಲಿಕ್ಕೆ ಸ್ವಲ್ಪ ಸ್ಪೇಸ್. ಅದೇ ರೀತಿ ಇಲ್ಲಿ ಕೂಡ ಅಟ್ಯಾಚ್ಡ್ ಬಾತ್ರೂಮ್, ಅದೇ ರೀತಿ 2 ವೆಟ್ ಮತ್ತು ಡ್ರೈ ಸ್ಪೇಸ್ ಕೊಟ್ಟು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಇದರ ಮೇಲ್ಭಾಗ ನೋಡಿ, ಇಲ್ಲಿ ಏನು ಅಂತ ಹೇಳಿದರೆ ಸ್ವಲ್ಪ ಬಟ್ಟೆ ತೊಳಿಲಿಕ್ಕೆ ಆಗಿರ್ಬೋದು, ಆಮೇಲೆ ಬಟ್ಟೆ ಒಣ ಹಾಕಲಿಕ್ಕೆ ಆಗಿರ್ಬೋದು. ಮತ್ತೊಂದು ಇಲ್ಲಿ ಬಾತ್ ಟಬ್ ಕೊಟ್ಟಿದ್ದಾರೆ ನೋಡಿ, ಜಕೂಝಿ ಅಂತ ಹೇಳಿ. ಇದು ಹೈಡ್ರೋ ಮಸಾಜಿಗೆ ಉಪಯೋಗ ಆಗುವಂಥದ್ದು.
ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಇದರಲ್ಲಿ ಆಟ ಆಡಲಿಕ್ಕೆ. ಮಸಾಜ್ ಮಾಡಲಿಕ್ಕೆ ಮುಖ್ಯವಾಗಿ ಇದರ ಉಪಯೋಗ ಹೈಡ್ರೋ ಮಸಾಜ್ ಅಂತೆ. ತುಂಬ ಹೆಲ್ಪ್ ಆಗ್ತದೆ, ಅಂದರೆ ಏನಂತ ಹೇಳಿದರೆ ಬಾಡಿಯಲ್ಲಿ ಏನಾದರೂ ನೋವಿದ್ರೆಲ್ಲ ಇಂಥದ್ದು ಉಪಯೋಗ ಮಾಡ್ತಾರೆ.